ಫ್ರೆಂಡ್ಸ್, ನನಗಂತೂ ನಿನ್ನೆ ನಡೆದಂಥ ಗೂಗಲ್ ಐ.ಒ.ದು ಈವೆಂಟ್ ನೋಡಿದ ಮೇಲಂತೂ ರಾತ್ರಿ ಪೂರ್ತಿ ನಿದ್ದೆ ಬಂದಿಲ್ಲ. ಸತ್ಯ ಹೇಳ್ತೀನಿ, ನಿನ್ನೆ ಆ ಅನೌನ್ಸ್ಮೆಂಟ್, ಗೂಗಲ್ ಅವ್ರ ಅನೌನ್ಸ್ಮೆಂಟ್ ಕೇಳಿದ ಮೇಲೆ ಅಂತೂ ನನಗಂತೂ AI ಈ ಲೆವೆಲ್ಗೆ ಡೇಂಜರಸ್ ಆಗಿ ಬೆಳೆದಿದ್ಯಾ ಅಂತ ಅನಿಸ್ಬಿಟ್ಟಿದೆ. ಇದು ಬರೀ ಕೋಡಿಂಗು, ವಿಡಿಯೋ ಎಡಿಟಿಂಗು, ಗ್ರಾಫಿಕ್ ಡಿಸೈನಿಂಗು ಬರೀ ಅಷ್ಟಕ್ಕೆ ಮಾತ್ರಕ್ಕೆ ಅಲ್ಲ, ಪ್ರತಿಯೊಂದು ಜಾಬು, ಪ್ರತಿಯೊಂದು ಪೋಸ್ಟು ಕೂಡ ಡೇಂಜರಸ್ ಆಗಿದೆ. ಈಗ ಸಿಚುವೇಶನ್ ತುಂಬ ವರ್ಸ್ಟ್ ಆಗಿದೆ ಅಂತಂದರೆ ನೀವು ನಂಬ್ತೀರಾ ಇದನ್ನು? ನೀವು ಫ್ರೀಲ್ಯಾನ್ಸರ್ ಆಗಿರಿ, ಸ್ಮಾಲ್ ಬಿಸ್ನೆಸ್ ಓನರ್ ಆಗಿರಿ, ಇಲ್ಲ ಜಾಬ್ ಮಾಡ್ತಾಯಿರಿ, ಏನು ಮಾಡ್ತಿದ್ರು ನಿಮಗೆ AI ಮಾತ್ರ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿ ಕೊಡುತ್ತೆ. ತುಂಬ ಜನ ನಾನು ನೋಡ್ದಂಗೆ AI ಸೀರಿಯಸ್ ಆಗೇ ತಗೋತಿಲ್ಲ. ಈಗ ನಿನ್ನೆ ಗೂಗಲ್ ಅನೌನ್ಸ್ಮೆಂಟನ್ನು ಕೇಳಿದ ಮೇಲೆ ಅಂತೂ ಕಂಪ್ಲೀಟಾಗಿ ಸಿಚುಯೇಷನ್ನೇ ಚೇಂಜ್ ಆಗಿಬಿಟ್ಟಿದೆ ಅನಿಸ್ತಾ ಇದೆ ನನಗೆ. ಜಸ್ಟ್ ಗೂಗಲ್ ಅನ್ನೋದು ಒಂದು ಕಂಪ್ನಿ ಅಲ್ಲ, ಇದರಲ್ಲಿ ನಾವು ಯೂಸ್ ಮಾಡೋವಂಥ ಸರ್ಚ್ ಇಂಜಿನ್ ಆಗಿರಲಿ, ಕ್ರೋಮ್ ಬ್ರೌಸರ್ ಆಗಿರಲಿ, ಆ್ಯಂಡ್ರಾಯ್ಡ್ ಫೋನ್ಸ್ ಕಂಪ್ಲೀಟ್ಲಿ ಗೂಗಲ್ ಮೇಲೇ ರನ್ ಆಗುತ್ತೆ. ಈ ಗೂಗಲ್ಲು ಏನೇ ಒಂದು ಮಾಡಿದ್ರೂ 90% ಆಫ್ ದ ಪೀಪಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈಗ ಅವ್ರು ಏನೇನು ಅನೌನ್ಸ್ಮೆಂಟ್ ಮಾಡಿದ್ರು, ಯಾವ್ಯಾವ ಥರ ಅಂತ ಹೇಳ್ತೀನಿ. ಫಸ್ಟು ಅವರು ಅನೌನ್ಸ್ಮೆಂಟ್ ಮಾಡಿದ್ದು ಬಂದುಬಿಟ್ಟು ಗೂಗಲ್ ಫ್ಲ್ಯಾಶ್ 3.5 ಅಂತ ಹೇಳ್ಬಿಟ್ಟು. ಸುಂದರ್ ಪಿಚೈ ಅವರು ನಿನ್ನೆ ಸ್ಟೇಜ್ ಮೇಲೆ ಹೇಳಿದ್ದು ತುಂಬ ಶಾಕಿಂಗ್ ಅನಿಸ್ತು. ಲಾಸ್ಟ್ 4-5 ಇಯರ್ಸ್ ಹಿಂದೆಗಡೆ 4 to 5 ಮಿಲಿಯನ್ ಅಷ್ಟು ಟೋಕೆನ್ಸನ್ನು ಸ್ಪೆಂಡ್ ಮಾಡ್ತಿದ್ರು, AI ಮೇಲೆ. ಈಗ ಕರೆಂಟ್ ಪರಿಸ್ಥಿತಿ ನೋಡಿಕೊಂಡ್ರೆ ನಾವು ಕ್ವಾಡ್ರಿಲಿಯನ್ನಲ್ಲಿ ಈಗ ಯೋಚನೆ ಮಾಡಿ AI ಎಷ್ಟು ಅನ್ಇಮ್ಯಾಜಿನೇಬಲ್ ಸಿಚುಯೇಷನಲ್ಲಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಮುಂಚೆ ಒಂದು ಆ್ಯಪ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದ್ದರೆ 500ರಿಂದ 1000 ಜನ ಎಂಪ್ಲಾಯ್ಸ್ ಬೇಕಾಗಿತ್ತು. ಈಗ ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಸ್ನೇಕ್ ಗೇಮ್ ಬೇಕು ನನಗೆ, ಸ್ನೇಕ್ ಗೇಮ್ ಬೇಕು ಅಂತ ಹೇಳ್ಬಿಟ್ಟು ನಾನು ChatGPTಲೋ ಇಲ್ಲ ಯಾವುದೋ ಒಂದು ಗೂಗಲ್ ಜೆಮಿನೈ ಯಾವುದೋ ಒಂದು ಇದರಲ್ಲಿ ಟೈಪ್ ಮಾಡಿಬಿಟ್ಟು ಇದು ಮಾಡಿಬಿಟ್ರೆ ಅದು ಕಂಪ್ಲೀಟ್ ಆ್ಯಪನ್ನೇ ರೆಡಿ ಮಾಡಿ ಕೊಡುತ್ತೆ. ಬೇಕಂದರೆ ಪ್ಲೇಸ್ಟೋರಲ್ಲಿ ಕೂಡ ಅಪ್ಲೋಡ್ ಮಾಡಿಬಿಟ್ಟು ನಾವು ಕಾಸು ಕೂಡ ಸಂಪಾದಿಸ್ಬೋದು. ಹೊಸ ಹೊಸ ಆಪರ್ಚುನಿಟೀಸ್ ಕೂಡ ಬರ್ತಾ ಇದೆ. 500ರಿಂದ 1000 ಜನ ಕೆಲಸ ಮಾಡಬೇಕಾಗಿರುವಂಥ ಒಂದು ಪ್ರಾಜೆಕ್ಟ್ಗಳಲ್ಲಿ ಬರೀ 4ರಿಂದ 5 ಜನ ಯೂಸ್ ಮಾಡಿಕೊಂಡು ಮಾಡೋವಂತಹ ಹೊಸ ಹೊಸ AI ಟೆಕ್ನಾಲಜೀಸ್ ಬರ್ತಾ ಇದೆ. ಇನ್ನೊಂದು ಅನೌನ್ಸ್ಮೆಂಟ್ ಬಂದ್ಬಿಟ್ಟು ಗೂಗಲ್ ಓಮ್ನಿ ಫ್ಲ್ಯಾಶ್ ಅಂತ. ಈ ಗೂಗಲ್ ಓಮ್ನಿ ಫ್ಲ್ಯಾಶಲ್ಲಿ ಏನಾಗುತ್ತೆ ಅಂತಂದರೆ, ಸಣ್ಣದೊಂದು ಪ್ರಾಂಪ್ಟ್ ಕೊಟ್ವಿ ಅಂತಂದರೆ ಕಂಪ್ಲೀಟ್ ರಿಯಲಿಸ್ಟಿಕ್ ಆಗಿರೋವಂತಹ ವೀಡಿಯೋಸ್ ಕೂಡ ಜನ್ರೇಟ್ ಮಾಡಿ ಕೊಡುತ್ತೆ. ಅದರಲ್ಲೂ ಎಷ್ಟು ರಿಯಲಿಸ್ಟಿಕ್ಕು ಅಂತಂದರೆ 95 to 98% ಅಷ್ಟು ರಿಯಲಿಸ್ಟಿಕ್ ಇರುತ್ತೆ. ಅದಂತೂ ಕಂಪ್ಲೀಟ್ಲಿ ಆಕ್ಸೆಪ್ಟಬಲ್. ಮೇ ಬಿ ಒಂದು 40-50% ಆ ಥರ ಏನಾದರೂ ಇದ್ದಿದ್ರೆ ಅದನ್ನು ಯೋಚನೆ ಮಾಡ್ತಿದ್ರೇನೋ. ಬಟ್ 95 to 98% ಆಫ್ ಅಕ್ಯುರಸಿ ರಿಯಲಿಸ್ಟಿಕ್ ಸಿಗಬೇಕಾದಾಗ ತುಂಬ ಅಂದರೆ ತುಂಬ ಒಳ್ಳೆ AI ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇದರಿಂದ ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಜಾಬ್ಸ್ ಮೇಲೆ. ಈಗ ಯಾರು ಮೋಷನ್ ಗ್ರಾಫಿಕ್ಸ್ ಡಿಸೈನರ್ಸ್ ಇರ್ತಾರೆ, ವಿಡಿಯೋ ಎಡಿಟರ್ಸ್ ಇರ್ತಾರೆ, ಗ್ರಾಫಿಕ್ ಡಿಸೈನರ್ಸ್ ಇರ್ತಾರೆ, ಇವರಿಗೆಲ್ಲ ಕಂಪ್ಲೀಟ್ ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ತುಂಬ ಕಷ್ಟ ಆಗ್ಬೋದು ಫ್ಯೂಚರಲ್ಲಿ. ಇನ್ನೊಂದು ಮ್ಯಾಸಿವ್ ಅಪ್ಡೇಟ್ ಕೊಟ್ಟರು ಯೂಟ್ಯೂಬ್ AI ಅಂತ. ಇಷ್ಟು ದಿನ ನಾವು ಜನರಲಿ ಕಂಟೆಂಟ್ ಕ್ರಿಯೇಟರ್ಸ್ನ ಹುಡುಕ್ತಿದ್ವಿ, ಏನು ದಿ ಬೆಸ್ಟ್ ಮೊಬೈಲ್ ಫೋನ್ ಅಂಡರ್ 50,000, 60,000, 20,000 ಅಂತ. ಬಟ್ ಈಗ ನೀವು ಆ ಥರ ಟೈಪ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ನಿಮಗೆ ಗೂಗಲ್ AI, ಯೂಟ್ಯೂಬ್ AI ಇಂದನೇ ನಿಮಗೆ ನಿಮ್ಮದು ಒಂದು ಆಪ್ಟಿಮೈಸೇಷನ್ ಇರುತ್ತೆ. ಹೆಂಗೆ, ನೀವು ಡೈಲಿ ಏನು ಯೂಸ್ ಮಾಡ್ತಿರ್ತೀರಾ, ನೀವು ಡೈಲಿ ಗೇಮ್ಸ್ ಜಾಸ್ತಿ ಆಡ್ತೀರಾ, ಸೊ ನಿಮ್ಮ ಯೂಸರ್ ಎಕ್ಸ್ಪೀರಿಯನ್ಸ್ಗೆ ಚೆನ್ನಾಗಿ ಸೆಟ್ ಆಗುವಂತಹ ಫೋನು ಗೂಗಲ್ ಯೂಟ್ಯೂಬ್ AI ನಿಮಗೆ ಸಜೆಷನ್ ಮಾಡಬಹುದು ಇನ್ಮೇಲೆ. ಅದೊಂದೇ ಅಲ್ಲ, ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ನೀವು 1500 ಕ್ಯಾಲೋರೀಸ್ನ ತೊಗೋಬೇಕು, ಇದಕ್ಕೆ ವೆಜ್ಜಲ್ಲಿ ಫುಡ್ಸ್ನ ಸಜೆಸ್ಟ್ ಮಾಡಿ ಅಂತಂದರೂ ಕಂಪ್ಲೀಟ್ ಚಾರ್ಟ್ನೇ ಕೊಡುತ್ತೆ. ನೀವು ಪರ್ಸ್ನಲ್ ಟ್ರೈನರ್ಸು ಇವರಿಗೆಲ್ಲ ಇಂಪ್ಯಾಕ್ಟ್ ಆಗೋದಿಲ್ಲ AI ಅನ್ನೋ ಥರ ಇತ್ತಲ್ವ. ಸೊ ಮೇ ಬಿ ಇದರಿಂದ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಜಿಮ್ಮಲ್ಲಿ ಪರ್ಸ್ನಲ್ ಟ್ರೈನಿಂಗ್ ಕೊಡ್ತಾರೆ, ಅದರಲ್ಲಿ ಬರೀ ಎಕ್ಸಸೈಸ್ ಅಲ್ದಿದ್ದಂಗೆ ನಿಮಗೆ ಡಯಟ್ ಪ್ಲ್ಯಾನ್ ಆಗಿರಲಿ, ಎಷ್ಟು ಕ್ಯಾಲೋರಿ ಕನ್ಸ್ಯೂಮ್ ಮಾಡಬೇಕು, ಕಂಪ್ಲೀಟ್ ಡೇಟಾನೇ ಸಿಗುತ್ತೆ ನಿಮಗೆ. ಇನ್ನೊಂದು ಥರ ನೋಡಿಕೊಂಡ್ರೆ AI ಔಟ್ಪುಟ್ಸು ಹ್ಯೂಮನ್ಗಿಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೆ ಕೆಲವೊಂದು ಸಿಚುವೇಶನ್ಸಲ್ಲಿ. ಈಗ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಗೂಗಲ್ ಹತ್ರ ನಮ್ಮ ಡೇಟಾ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸು, ಇವ್ರಿಗಿಂತ ನಮ್ಮ ಗೂಗಲ್ಗೆ ನಾವು ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದ್ದೀವಿ. ನಾವೇನು ಮಾಡ್ತೀವಿ, ಮಾರ್ನಿಂಗು ಇವಾಗೊಂದು ಕಾಫಿ ಶಾಪಲ್ಲಿ ಹೋಗಿ ಕಾಫಿ ಕುತ್ಕೋತಿದ್ದೀವಿ, ಕಾಫಿ ಕುಡಿತಿದ್ದೀವಿ, ಅಲ್ಲಿಂದ ಹಿಡಿದು ನೀವು ಯಾರ ಜೊತೆ ಹೆಚ್ಚು ಟೆಕ್ಸ್ಟ್ ಮಾಡ್ತೀರಾ, ಯಾವ ಆ್ಯಪ್ಸ್ ಯೂಸ್ ಮಾಡ್ತೀರಾ, ಏನೇನು ಹ್ಯಾಬಿಟ್ಸ್ ಇದೆ, ಕಂಪ್ಲೀಟಾಗಿ ಗೂಗಲ್ ಹತ್ರ ಡೇಟಾ ಇದೆ. ಆ ಡೇಟಾ ಜೊತೆಗೆ AI ಕೂಡ ಕಂಬೈನ್ ಆದರೆ ಎಷ್ಟು ಡೇಂಜರಸ್ ಆಗ್ಬೋದು ನಮ್ಮ ಫ್ಯೂಚರ್ ಅಂತ ನೀವು ಯೋಚನೆ ಮಾಡಿ.
ಈ ಫ್ಯೂಚರ್ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಎಕ್ಸೈಟೆಡ್ ಆಗಿದ್ದೀರಾ ಇಲ್ಲ ನೀವು ಡೇಂಜರಸ್ ಅಂತ ಇದನ್ನು ಅನ್ಕೋತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಸಿ ಯು. ಬಾಯ್ ಬಾಯ್.